ಆದ್ರೆ ನಿನಗ್ ಸ್ವಲ್ಪ ಜಾಸ್ತಿ ಆಯ್ತು. ಹಿಡ್ಕೊ. ದುಡ್ಡು ನಿನಗ ಇಲ್ಲ ಡೊನೇಷನ್ಗ? ನನ್ಗೇನೆ. ನಿನಗೂ ಹೇಳ್ಬೇಕು ಅನ್ನಿಸ್ತಿದೆ, ನನಗೂ ಕೇಳಬೇಕು ಅನ್ನಿಸ್ತಿದೆ. ಏನು? ಐ ಲವ್ ಯು ಅಂತ ಹೇಳ್ಬಿಟ್ರೆ. ನಿನ್ನ ಅಜ್ಜಿ ವೆರೈಟಿ ವೆರೈಟಿ ಅಂತ ಹೇಳಿದ್ದನ್ನೇ ರುಟೀನ್ ಆಗಿ ಹೇಳ್ತಿದ್ರೆ ನನಗೆ ಕಮ್ಮಿ ಆಗತ್ತೆ. ನಿನ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಪ್ಲೀಸ್ 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 ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ್ಬಿಡು ಪ್ಲೀಸ್. ಅಯ್ಯೋ ನೀ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ, ತುಂಬಾ ಇಷ್ಟ ಆಗ್ಬಿಟ್ಟೆ. ಬಾಯ್. ಇಷ್ಟ ಆದ್ಮೇಲೆ ಐ ಲವ್ ಯು ಅಂತ ಹೇಳ್ಬೋದಲ್ವಾ ಪ್ಲೀಸ್. ಲವ್ ಇಷ್ಟ ಆಗೋದೇ ಬೇರೆ, ಲವ್ ಆಗೋದೇ ಬೇರೆ. ನೀ ನಂಗೆ ಇಷ್ಟ ಆಗ್ಬಿಟ್ಟೆ ಕಣೋ. ಲೈಫಲ್ಲಿ ತುಂಬಾ ಜನರನ್ನ ಇಷ್ಟ ಪಡಬಹುದು, ಆದ್ರೆ ಲವ್ ಮಾಡೋದು ಒಬ್ಬನ್ನೇ. ಸೋ ಸ್ವೀಟ್. ಬಾಯ್. ಹಲೋ. ಏನಿದು ಇಷ್ಟ ಲವ್ ಎರಡು ಒಂದೇ ಅನ್ಕೊಂಡಿದ್ದಲ್ಲ, ನನಗೆ ಕನ್ಫ್ಯೂಸ್ ಮಾಡ್ತೀಳಲ್ಲ ಇವಳು. ಅಯ್ಯೋ ಚೇಚೆ. ಓಯ್ ಕಿಕ್ಕು, ಓ ನೀ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ. ನನಗ್ ಮಾತ್ರ ಇದು ಇಷ್ಟ ಆಗ್ಲಿಲ್ಲ. ಈ ಅಪ್ಪ ಮಗನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇವರು ನೀ ಜನ್ಮದಲ್ಲಿ ಬದಲಾಯಿಸಕ್ಕಾಗಲ್ಲ. ತಗೊಳ್ಳಿ. ಇಲ್ಲೋಡಮ್ಮ, ನನ್ ಮಗ ಒಬ್ಬ ತಿಕ್ಲು, ಆದ್ರೆ ಒಳ್ಳೆಯವನಮ್ಮ. ನೀನಂದ್ರೆ ಅವನಿಗೆ ತುಂಬಾ ಇಷ್ಟ. ಯಾವಾಗ್ಲೂ ಅವನ ಜೊತೆನೇ ಇರ್ತೀನಿ ಅಂತ ಮಾತು ಕೊಡ್ತೀಯಾ? ಕೊಡು. ನೀನೇ ನಮ್ಮ ಅವನಿಗೆ ಅಷ್ಟೊಂದು ಟೆನ್ಷನ್ ಕೊಡ್ತಾ ಇದೀಯಾ? ಅವನ್ ತಿಂಡಿ ಕೂಡ ಸರಿಯಾಗಿ ತಿಂತಾ ಇಲ್ಲ. ಇಷ್ಟ ಪಡೋದಕ್ಕೂ ಪ್ರೀತಿ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ. ಅವನ ಮನಸ್ಸು ಖುಷಿ ಕೊಡೋ ತರ ಒಂದೆರಡು ಮಾತಾಡು. ಹೋಗು ಹೋಗು. ಯಾಕೆ ಬರ್ಬಾರ್ದಾ? ಬರ್ಬೋದು. ಆ ವಿಷಯ ಮಾತಾಡಮ್ಮ. ನೀನೊಬ್ನೇ ಅನ್ಕೊಂಡಿದ್ದೆ. ಫ್ಯಾಮಿಲಿನೇ ಗೋಗರಿತಾ ಇದಾರಲ್ಲೋ. ಹೌದಾ ಡ್ಯಾಡಿ? ವಾಟ್ ಈಸ್ ದಿಸ್? ನಡಿ 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 ನಡಿ. ಡ್ಯಾಡಿ ಏನಂದೆ ನೀನು? ಲವ್ ಆಗೋದ್ ಬೇರೆ, ಇಷ್ಟ ಆಗೋದ್ ಬೇರೆ ಅಂತ ಅಷ್ಟು ಸ್ಪೀಚ್ ಕೊಟ್ಟೆ. ಈಗ ಯಾಕೆ ಇಲ್ಲಿಗೆ ಬಂದೆ? ಔಟ್ ಔಟ್. ಕೈ ತೆಗಿಯೋ, ಅಲ್ಲಿಂದ ಕೈ ತೆಗಿಯೋ ಜೊಲ್ಲು. ಎಲ್ಲಿಂದ? ತೆಗಿಯಲ್ಲ, ಏನೇ ಮಾಡ್ತೀಯ? ಎತ್ತಲ್ಲ ಕೈನ, ಏನೇ ಮಾಡ್ತೀಯ? ಏನೇ ಇದು? ಏನೇ ಲೋವಿಲ್ಲ ಅಂದೆ ಸೌರ್ತಾ ಇದೆಯಾ? ಇಷ್ಟ ಅಂತ ಹೇಳಿದ್ನಲ್ಲೋ. ಇಷ್ಟ ಆದ್ರೆ ಇದೆಲ್ಲ ಮಾಡ್ಬೋದಾ? ಬಾರೋ ಕಮಿಟ್ ಆಗ್ಬಿಡೋಣ, ಕಿಕ್ಕಿರುತ್ತೆ. ಕಬಡ್ಡಿ 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 ಕಬಡ್ಡಿ. ಏನ್ ಮಾಡ್ಬೇಕು ಅಂತಿದ್ಯಾ? ಅಪ್ಪ ಅಮ್ಮ ಇಲ್ದೇ ಇದ್ರೆ ನೀನು. ನಾನ್ ಕೇಳಿದ್ದು ಲೈಫಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಲೈಫಲ್ಲಿ. ಲೈಫಲ್ಲ, ಲೈಫಲ್ಲಿ ಡಾಕ್ಟರ್, ಲಾಯರ್, ಸಾಫ್ಟ್ವೇರ್ ಇಂಜಿನಿಯರ್, ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಿದ್ದೆ. ನಿನ್ ಟ್ಯಾಲೆಂಟ್ಗೆ ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ನಿನ್ ಫಿಸಿಕ್ಗೆ ಪೊಲೀಸ್ ಆಫೀಸರ್. ನಂಗ್ ಪೊಲೀಸ್ ಆಫೀಸರ್ ಅಂದ್ರೆ ತುಂಬಾ ಇಷ್ಟ. ಟ್ರೈ ಮಾಡ್ಬೋದಲ್ವಾ? ಖಂಡಿತ ಖಂಡಿತ ಆಗ್ತೀನಿ, ಪೊಲೀಸ್ ಆಫೀಸರ್ ಆಗ್ತೀನಿ. ತಾವು ಈ ಜಯಲಲಿತಾ ತರ CM, ಸಾನಿಯಾ ಮಿರ್ಜಾ ತರ ಟೆನ್ನಿಸ್ ಸ್ಟಾರ್ ಆಗ್ಬಿಟ್ರೆ ನಾವು ಆಗ್ತೀವಿ. ಆಗ್ತೀಯಾ? ಆಗಲ್ಲ ತಾನೆ? ಅದೇಮ್ಮ ನಮ್ದು ಸಿಚುಯೇಷನ್.
ಅದಕ್ಕೆ ಅವ್ರವ್ರ ಫೀಲಿಂಗ್ ಅವ್ರವರೇ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು. ಅದೆಲ್ಲ ಯಾಕೆ ಇವಾಗ ಒಂದೇ ಒಂದ್ಸತಿ ಸ್ವೀಟ್ ಆಗಿ ಐ ಲವ್ ಯು ಅನ್ಬಿಟ್ರೆ ಕೇಳಿಸ್ಕೊಂಡ್ಬಿಡ್ತೀನಿ ಪ್ಲೀಸ್. ಹೇಗ್ ಹೇಳಿ? ಅವ್ರವ್ರ ಫೀಲಿಂಗ್ಸ್ ಅವ್ರವ್ರ ಹತ್ರನೇ ಇರ್ಬೇಕು ಅಂತ ನೀನೇ ಹೇಳಿದ್ದಲ್ವಾ? ಇರ್ಲಿ. ಆಮೇಲೆ ನಾನು ಅವನ್ನ ಆಲ್ಮೋಸ್ಟ್ 4-5 ದಿನ ನೋಡ್ಲಿಲ್ಲ. ಅವನು ನನ್ನನ್ನು ಮೀಟ್ ಮಾಡ್ಲಿಲ್ಲ. ಆದ್ರೆ ನಾನ್ ಹೇಳಿದ್ದಕ್ಕೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ ಅಂತ ಕೇಳಿ ಶಾಕ್ ಆಯ್ತು. ಅದನ್ನ ನೋಡಿ ನಾನಂತೂ ಫುಲ್ ಹ್ಯಾಪಿ. ಆ ಕ್ಷಣದಿಂದ ನನ್ನ ಜೀವನ ಸುಂದರವಾಗಿ ಬದಲಾಯ್ತು. ನಾನು ಪ್ರೀತಿಲಿ ಬಿದ್ದಿದ್ದೀನಿ ಅನ್ನೋ ಫೀಲಿಂಗ್ಗೆ ತುಂಬಾ ಹೊಸದಾಗಿ ಕಾಣ್ತಿತ್ತು. ಡ್ರಾಪಿಂಗು, ಪಿಕಪ್ಪು, ಶಾಪಿಂಗು, ಗಿಫ್ಟ್ಸು, ಹೀಗೆ ದಿನ ಕಳೆದು ಹೋಗ್ತಿತ್ತು. ನಾನು ಯಾವಾಗ ಐ ಲವ್ ಯು ಅಂತ ಹೇಳ್ತೀನೋ ಅಂತ ನನ್ನ ಹಿಂದೆನೇ ತಿರುಗ್ತಿದ್ದ. ಬೇಕು ಅಂತಲೇ ನಾನು ಹೇಳ್ತಿರ್ಲಿಲ್ಲ. ಏನೇ ಆದ್ರೂ ಒಬ್ಬ ಹುಡುಗನ್ನ ಗೋಳು ಹೊಯ್ಕೋತಿದ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ಆಗ್ಲೇ ಹೇಳ್ಬಾರ್ದು ಅನ್ಕೊಂಡೆ. ಹೇಳಲೇಬೇಕಾದ ದಿನ ಬಂದೇ ಬಿಡ್ತು. ಅವನ್ ನಿನಗ್ ಸರಿಯಾದ ಜೋಡಿ ಅಲ್ಲ. ನೀನ್ ಅವನನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಅವನ ಬಗ್ಗೆ ತಿಳ್ಕೊಳ್ಳೋಕೆ ಜಸ್ಟ್ 30 ಮಿನಿಟ್ಸ್ ಸ್ಪೆಂಡ್ ಮಾಡಿದೆ. ಆದ್ರೆ ಅವನ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ನ ಲೈಫಲ್ಲಿ 30 ಮಿನಿಟ್ಸ್ ವೇಸ್ಟ್ ಮಾಡಿದೆ ಅನ್ನಿಸ್ತು. ಒಂದ್ ಟೈಮಲ್ಲಿ ನಾನು ನಿಮ್ ಹಾಗೆ ಅನ್ಕೊಂಡಿದ್ದೆ. ಬಟ್ ಅವನ್ ಹತ್ರ ಆದ್ಮೇಲೆ ಅವನ್ ಏನು ಅಂತ ತಿಳಿತು. ಅವನು ತುಂಬಾ ಒಳ್ಳೆಯವನು ಅಂಕಲ್. ಒಳ್ಳೆಯವನಾಗಿದ್ರಷ್ಟೇ ಸಾಲದು. ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ಕೊಳ್ಳೋ ನಿನ್ಗೆ ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಿಲ್ದಿರೋ ಅವನು ಸರಿಯಾದ ಜೋಡಿ ಅಲ್ಲ. ತಪ್ಪು ಚಿಕ್ಕಪ್ಪ. ಇಷ್ಟು ದಿನ ಅಪ್ಪ ಅಮ್ಮನ್ ಮಾತೆ ಕೇಳದ ಅವನು ನನಗೋಸ್ಕರ, ಕೇವಲ ನನಗೋಸ್ಕರ ನನಗಿಷ್ಟವಾದ ಜಾಬ್ ಸೇರ್ಕೊಂಡಿದ್ದಾನೆ. ತುಂಬಾ ದಿನಗಳಿಂದ ಅದೇ ಜಾಬಲ್ಲಿದ್ದಾನೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಇದೆ. ಅವನು ಚೇಂಜ್ ಆಗಿದ್ದಾನೆ ಚಿಕ್ಕಪ್ಪ. ಯು ಹ್ಯಾವ್ ಟು ಬಿಲೀವ್ ಮೀ. ನಿಂಗ್ ಗೊತ್ತಾ, ಸೇರ್ಕೊಂಡ 4 ದಿವಸಕ್ಕೆ ಆ ಕೆಲಸ ಬಿಟ್ಟಿದ್ದಾನೆ. ನಂಬಿಕೆ ಬರ್ತಿಲ್ಲ ಅಲ್ವಾ? ಹೋಗ್ ವಿಚಾರಿಸು, ಗೊತ್ತಾಗುತ್ತೆ. Excuse me, does Mr. Sriranga work here? No, he has left the job. How long back did he quit? 3 ವಾರದ ಹಿಂದೆನೇ ಬಿಟ್ಟು ಹೋದ್ರು. 3 weeks. ಯಾ. ಹಾಯ್ ಡಿಯರ್, ಯಾವಾಗ ಬಂದೆ? ನೀನ್ ಬಂದಿದ್ ಒಳಗೆ ಯಾರು ಹೇಳಲೇ ಇಲ್ಲ. ಅದು ಆದಿಮ್ ಬೇರೆ ಈ ತಿಂಗಳ ಸಂಬಳ ನನಗೆ ಕೊಡು ಅಂತ ಕೇಳಿದ್ದ. ಆಮೇಲೆ ಈ ಪ್ರೈವೇಟ್ ಕೆಲಸಗಳೇ ಇಷ್ಟು ಹಾಕೊಂಡು ರುಬ್ಬಿಡ್ತಾರೆ. ಸಿಕ್ಕಾಪಟ್ಟೆ ಬಿಸಿ ಇವನು. ನಿಲ್ಲಿಸ್ತೀಯಾ? ಇನ್ನು ಎಷ್ಟು ದಿನ ಸುಳ್ಳು ಹೇಳ್ತೀಯಾ? ಹಾ, ನೀನ್ ಗೊತ್ತಾಗೋಯ್ತಾ? ಅಬ್ಬಾ, ಸುಳ್ಳ ಹೇಳಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೆ. ನರಕ ನರಕ ಅನ್ಬೋಸ್ತಿದ್ದೆ. ವಾಟ್ ಎ ರಿಲೀಫ್, ದೊಡ್ಡ ರಿಲೀಫ್ ಆಗೋಯ್ತು. ಅಬ್ಬಾ, ನರಕನ? ನರಕ ಅಲ್ದೆ ಬೆಳಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗಿ ಹೇಳೋದ್ರಲ್ಲಿ ಅರ್ಥ ಇದೆ. ಇಲ್ದಿರೋ ಕೆಲ್ಸಕ್ಕೆ ಅಲಾರಾಮ್ ಇಟ್ಕೊಂಡು ಹೇಳೋದಿದೆಯಲ್ಲ, ದೊಡ್ಡ ನರಕ. ನಿನಗಿಷ್ಟ ಇಲ್ದೇ ಇದ್ಮೇಲೆ ನಾನ್ ಆಸೆ ಪಟ್ಟಿದ್ದ ಜಾಬ್ಗೆ ನೀನ್ ಯಾಕೆ ಸೇರ್ಕೋಬೇಕಾಗಿತ್ತು? ಹಲೋ, ಇದು ನಿನ್ನಿಷ್ಟಕ್ಕಲ್ಲಮ್ಮ. ನಾನ್ ಇಷ್ಟಪಟ್ಟಿರೋ ಜಾಬ್ ಲಿಸ್ಟ್ ಅಲ್ಲಿ ಇದು ಒಂದು, ತಿಳ್ಕೊ. ಸರಿ, ಕೆಲ್ಸ ಯಾಕೆ ಬಿಟ್ಟೆ? ಕಿಕ್ ಇಲ್ದೆ. ನಿನ್ ಕಿಕ್ ಯಾವಾಗ ಸಿಗುತ್ತೆ? ಗೊತ್ತಿಲ್ಲ, ಹುಡುಕ್ತಾ ಇದೀನಿ. ಸಿಗಲ್ಲ, ಯಾವತ್ತೂ ಸಿಗಲ್ಲ. ನಿನ್ನ ಕೆಲ್ಸ ಮಾಡೋ ಯೋಗ್ಯತೆನೇ ಇಲ್ಲ. ಸೋಂಬೇರಿ ನೀನು. ನೀನು ಬದಲಾಗಲ್ಲ ಅಂತ ನನ್ ಚಿಕ್ಕಪ್ಪ ಎಷ್ಟು ಸಲ ಹೇಳಿದ್ರು ನಾನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಅದು ನಿನ್ ಮೇಲೆ ನಂಬಿಕೆಯಿಂದ. ಓಹೋ, ಪ್ರಾಬ್ಲಮ್ ನಿನ್ ಚಿಕ್ಕಪ್ಪಂದ. ಬಾ, ನಿನ್ ಚಿಕ್ಕಪ್ಪ ಸರಿ ಮಾಡೋಣ ಬಾ. ನನ್ ಲವರ್ ಏನ್ ಮಾಡ್ತಿದ್ದಾನೆ? ಡಾಕ್ಟರ್, ಲಾಯರ್, ಇಂಜಿನಿಯರ್, ವೇಟರ್, ಅಟ್ಲೀಸ್ಟ್ ಕ್ಲೀನರ್. ಒಂದೇ ಒಂದು ಪ್ರಶ್ನೆಗೂ ನಿನ್ನ ಹತ್ರ ಉತ್ತರ ಇಲ್ಲ. ಇದೇ ಪ್ರಶ್ನೆನ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನೇನ್ ಹೇಳ್ಬೇಕು ಹೇಳು? ಏನು ಹೇಳ್ಬೇಡ, ಸೈಲೆಂಟ್ ಆಗಿರು. ಲೈಫಲ್ಲಿ ಜನ ಇಷ್ಟಪಟ್ಟು ಕೆಲಸ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗಂತೂ ಮೆಕ್ಯಾನಿಕಲ್ ಕೆಲಸ ಮಾಡಕ್ ಇಷ್ಟ ಇಲ್ಲ. ನನಗೆ ಪ್ರತಿ ಕೆಲಸದಲ್ಲೂ ಚಾಲೆಂಜ್ ಇರಬೇಕು, ಕಿಕ್ ಇರಬೇಕು. ₹1,00,000 ಸಂಬಳ ಕೊಡ್ತಾರೆ ಅನ್ಬಿಟ್ಟು ಮೆಕ್ಯಾನಿಕಲ್ ಆಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟುಕ್ಕು 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 ಅಂತ ಕೆಲಸ ಮಾಡಕ್ ನನಗೆ ಇಷ್ಟ ಇಲ್ಲ. ವಯಸ್ಸಾದ್ಮೇಲೆ ತಿರುಗಿ ನೋಡಿದಾಗ ನಾವು ಎಷ್ಟು ಕ್ಷಣಗಳು ಖುಷಿಯಾಗಿದ್ವಿ ಅನ್ನೋದಷ್ಟೇ ನಂಗೆ ಮುಖ್ಯ.
ಅದ್ರಲ್ಲಿ ರೈಟು ರಾಂಗು ತಪ್ಪು ಸರಿ ಅದೆಲ್ಲ ನಂಗೆ ಗೊತ್ತಾಗಲ್ಲ. ಲೈಫಲ್ಲಿ ಕಿಕ್ ಇದೆಯೋ ಇಲ್ವೋ ಅಷ್ಟೇ ನಂಗೆ ಮುಖ್ಯ. ಏನ್ ಇಷ್ಟೊಂದು ಎಮೋಷನಲ್ ಮಾತಾಡ್ತೀನಿ, ನನ್ನ ಕ್ಯಾರೆಕ್ಟರ್ ಅಲ್ವಲ್ಲ. ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡು, ನೀನ್ ನನ್ನ ಮಾತು ಕೇಳ್ತಿದ್ರೆ ಮೆಂಟ್ಲಾಗಿ ಹೋಗ್ಬಿಡ್ತೀಯಾ. ನೀನ್ ಬಾ ಮನೆಗೆ. ಡೋಂಟ್ ಟಚ್ ಮೀ. ನನ್ನನ್ನು ಮುಟ್ಬೇಡ. ಮೋಡಿ ಮಾಡಿದ್ಯಾ ನೀನು. ನೀನ್ ಮೋಡಿ ನೋಡಿ ನಾನು ಲವ್ ಅಲ್ಲಿ ಬಿದ್ಬಿಟ್ಟೆ. ಸುಳ್ಳನ್ನ ಸತ್ಯ ಅಂತ ನಂಬಿಟ್ಟೆ. ನೈನಾ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಯಾಕೆ ಪ್ರತಿಯೊಂದಕ್ಕೂ ಲಿಂಕ್ ಮಾಡ್ತೀಯಾ? ನಾವು ಲವ್ ಮಾಡಿದ್ದು ಖುಷಿಯಾಗಿ ಇರೋದಕ್ಕೋಸ್ಕರ, ಈ ತರ ಕಿತ್ತಾಡೋದಕ್ಕೋಸ್ಕರ ಅಲ್ಲ. ಲವ್ ಅಂತೆ ಲವ್, ಕಿತ್ತೋಗಿರೋ ಲವ್. ಕಿತ್ತೋದ್ ಲವ? ಮುಟ್ಬೇಡ. ತುಂಬಾ ದಿನದಿಂದ ನಿನಗೊಂದ್ ಮಾತು ಹೇಳ್ಬೇಕು ಅಂತಿದ್ದೆ. ನೀನು ಅದನ್ನ ಕೇಳಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಅಲ್ವಾ? ಆದ್ರೆ ಇಂಥ ಟೈಮಲ್ಲಿ ಹೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಿಸ್ ಇಸ್ ದ ವರ್ಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್. ಹೇಳು ಹೇಳು ಅಂತ ಪ್ರಾಣ ತಿಂತಿದ್ದೆ ಅಲ್ವಾ? ಈಗ ಹೇಳ್ತೀನಿ, ಕೇಳಿಸ್ಕೋ. ಐ ಲವ್ ಯು. ಐ ಲವ್ ಯು, ಬಟ್ ಐ ಹೇಟ್ ಯು. ಎಲ್ರು ಒಂದಾಗೋದಕ್ಕೆ ಈ ಮಾತು ಹೇಳ್ತಾರೆ, ಆದ್ರೆ ನಾನು ಬೇರೆ ಆಗೋದಕ್ಕೆ ಹೇಳ್ತಿದ್ದೀನಿ. ಐ ಲವ್ ಯು, ಆದ್ರೆ ನೀನ್ ನನಗ್ ಬೇಡ. ಐ ನೆವರ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೇನ್. ನೈನಾ, ಪ್ಲೀಸ್.